ಎಲ್ಲರಿಗೂ SPUK ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಹೊಸದಾಗಿ ಬಂದಿರುವಂತಹ ಒಂದು ಮಾಹಿತಿ. ಉದ್ಯೋಗ ಕೂಲಿಕಾರರಿಗೆ ಏನಪ್ಪ ಅಂದರೆ KYC ಅಂತ ಬಂದಿದೆ ಹೊಸದಾಗಿ. ಆಲ್ರೆಡಿ KYC ಅಂದರೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾಕಂದರೆ ಮಾಡಿಸಿರ್ತೀರಿ, ಬ್ಯಾಂಕ್ ಒಳಗೆ KYC ಮಾಡಿಸಿರ್ತೀರಿ, ರೇಷನ್ ಕಾರ್ಡ್ಗೆ KYC ಮಾಡಿಸಿರ್ತೀರಿ, ಆಮೇಲೆ ಪ್ಯಾನ್ ಕಾರ್ಡ್ಗೆ ಮಾಡಿಸಿರ್ತೀರಿ. KYC ಅಂದರೆ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು, ಜೋಡಣೆ ಮಾಡೋದು, ಆಮೇಲೆ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ನ ಜೋಡಣೆ ಮಾಡೋದು. ಅದೇ ಥರ ಇದು ಒಂದು ಜಾಬ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಜೋಡಣೆ ಮಾಡೋದು. ಅಂದರೆ ಆಲ್ರೆಡಿ ಇರುತ್ತೆ, ಬಟ್ KYC ಆಗಿರಲ್ಲ. ಸೊ ಹಾಗಾಗಿ ಈ ಒಂದು ಮಾಹಿತಿ ಯಾವ ಥರ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಈ ಒಂದು ನಮ್ಮೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜಾಬ್ ಕಾರ್ಡ್ಗೆ ನಿಮ್ಮದು ಆಧಾರ್ ಕಾರ್ಡ್ ಇರುತ್ತೆ, ಲಾಸ್ಟ್ ನಂಬರ್ ತೋರಿಸ್ತಿರುತ್ತೆ. ಇವಾಗ ನಿಮ್ಮದು ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ತೀನಿ ನಾನು. ಅದು ಬಹಳ ಉಪಯುಕ್ತ ಮಾಹಿತಿ, ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು. ನಿಮಗೆ ಪಂಚಾಯತಿಯಲ್ಲಿ ಸೌಲಭ್ಯಗಳು ಸಿಗಬೇಕಂದ್ರೆ KYCನ ಕಂಪಲ್ಸರಿ ಮಾಡಲೇಬೇಕು. ಅದರ ಉದ್ದೇಶ ಏನೇನು ಸೌಲಭ್ಯ ಅಂತ ನೀವು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ KYCನ ಯಾವ ಥರ ಮಾಡೋದು, ಯಾವ ಥರ ಮಾಡಿಸೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ವಿಡಿಯೋನ ನೋಡೋಣ. ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿರುವಂತಹ BFD ಆಗಿರ್ಬೋದು, GKM, ಆಮೇಲೆ ಡಾಟಾ ಎಂಟ್ರಿ ಆಪ್ರೇಟರ್, ಆಮೇಲೆ ಕೂಲಿಕಾರರು, ಮೇಟ್ಗಳು, ಇವರಿಗೆಲ್ಲ ಆಲ್ರೆಡಿ ಮೊದಲು ಮೊಬೈಲಲ್ಲಿ ಅಟೆಂಡೆನ್ಸ್ ತೊಗೊತಿದ್ರು. ಅದೇ ಥರದ್ರಲ್ಲಿ ಈ ಅಟೆಂಡೆನ್ಸ್ ಆ್ಯಪ್ ಒಳಗೆ ನೀವು KYC ಅಂತ ಲಾಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದು ನಿಮಗೆ ತೋರಿಸ್ತೀನಿ. ಗೂಗಲಲ್ಲಿ NREGA ಹೊಡೆದು ಸರ್ಚ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಮಹಾತ್ಮ ಗಾಂಧಿ ನರೇಗಾ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ. ಡೈರೆಕ್ಟು ಇಲ್ಲಿ ಹೋಮ್ ಅಂತ ಇದೆ, ಆಲ್ರೆಡಿ ಡೈರೆಕ್ಟ್ ನಿಮಗೆ ಹೋಮಿಗೆ ಹೋಗ್ಬಿಡ್ತೈತಿ. ಈ ಥರ ಅಲ್ಲಿ 3 ಡಾಟ್ಸ್ ಅಂತ ಇದೆ. 3 ಡಾಟ್ ಒಳಗಡೆ ಇಲ್ಲಿ ಮೊಬೈಲ್ ಆ್ಯಪ್ಸ್ ಅಂತ ಬರುತ್ತೆ. ಮೊಬೈಲ್ ಆ್ಯಪ್ ಒಳಗಡೆ ಹೋಗಿ ಇಲ್ಲಿದೆ ನೋಡು, NMMS ಫಾರ್ KYC ಅಂತ ಇದೆ. ಇಲ್ಲಿ ಹೋಗಿ ಡೈರೆಕ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಈ ಥರ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಡೈರೆಕ್ಟ್ ಸಪೋಸ್ ಅಲ್ಲಿ ಹೋಗಿ ಡೈರೆಕ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಅದು ಸಪೋಸ್ ವರ್ಕ್ ಆಗಲಿಲ್ಲ ಅಂದರೆ, ಒಂದೊಂದು ಟೈಮ್ ವರ್ಕ್ ಆಗುತ್ತೆ, ಸಪೋಸ್ ವರ್ಕ್ ಆಗಲಿಲ್ಲ ಅಂದರೆ ಇಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಇಲ್ಲಿ NMMS ಆ್ಯಪ್ ಅಂತ ಕೊಡಿ, ಇಲ್ಲಿ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನರೇಗಾ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಇದನ್ನು ನಿಮ್ಮ ಆಲ್ರೆಡಿ ಹಳೆ ಆ್ಯಪ್ ಇತ್ತಂದರೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಹೊಸ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಹಳೆ ಆ್ಯಪ್ ಇದ್ದರೆ ಹಳೆ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ, ಹೊಸ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಈ ಥರ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಓಪನ್ ಮಾಡಿ, ನಾನು ಓಪನ್ ಕೂಡ ಮಾಡ್ತೀನಿ. ಇವಾಗ ಓಪನ್ ಮಾಡ್ತೀನಿ. ಈ ಥರ ಓಪನ್ ಆಗ್ತಿದೆ. ಸೈಟ್ ಸ್ವಲ್ಪ ಸ್ಲೋ ಇರುತ್ತೆ, ಸ್ವಲ್ಪ ನೆಟ್ ಆಫ್ ಮಾಡಿ ಆನ್ ಮಾಡಬೇಕು. ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ಗೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಟ್ಟರೆ ಜಸ್ಟ್ ಸೇಮ್ ಹಳೆ ಆ್ಯಪ್ ಏನಿದೆ ನಿಮಗೆ ಅಟೆಂಡೆನ್ಸ್ ಯಾವ ಥರ ತೊಗೋತಿದ್ರಲ್ಲ ಸೇಮ್ ಅದ್ರ ಕೆಳಗಡೆ ಅಷ್ಟೇ ಒಂದು ಆಪ್ಷನ್ಸ್ ಬಿಟ್ಟಿದ್ದಾರೆ. KYC ಫಾರ್ ವರ್ಕರ್ಸ್ ಅಂತ, KYC ಆಫ್ ವರ್ಕರ್ಸ್ ಅಂತ ಬಿಟ್ಟಿದ್ದಾರೆ. KYC ಆಫ್ ವರ್ಕರ್ಸ್ನ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಎಂಟರ್ ಜಾಬ್ ಕಾರ್ಡ್ ಡೀಟೇಲ್ಸ್ ಅಂತ ಬರುತ್ತೆ. ಇದರೊಳಗೆ ವಿಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಒಂದು ವಿಲೇಜ್ ಇದೆ, ವಿಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ ವಿಲೇಜ್ ಇದೆ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದು ಕೆಳಗಡೆ ಸೆಲೆಕ್ಟ್ ಜಾಬ್ ಕಾರ್ಡ್ ಅಂತ ಬರುತ್ತೆ. ಜಾಬ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಇರುತ್ತೆ. ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಟೈಪ್ ಮಾಡ್ಕೋಬೇಕು. ಟೈಪ್ ಮಾಡ್ಕೊಂಡಿದ್ದು ಈ ಥರ ಬರುತ್ತೆ. ಜಾಬ್ ಕಾರ್ಡ್ನ ಟೈಪ್ ಮಾಡ್ಕೊಂಡ್ರೆ ಅವ್ರ ಜಾಬ್ ಕಾರ್ಡ್ ಓಪನ್ ಆಗುತ್ತೆ. ಓಪನ್ ಆಯಿತು. ಈ ಥರ ಕೆಳಗಡೆ ಸರ್ಚ್ ವರ್ಕರ್ಸ್ ಅಂತ ಬರುತ್ತೆ. ಆವಾಗ ಸರ್ಚ್ ಮಾಡಿದರೆ ಅವ್ರ ಹೆಸರು ಬರುತ್ತೆ. ಆಮೇಲೆ ಅವ್ರ ಆಧಾರ್ ಕಾರ್ಡ್ ಲಾಸ್ಟ್ ನಂಬರ್ ಬರುತ್ತೆ. ಕನ್ಫರ್ಮ್ ಮಾಡ್ಕೋಬೇಕು, ಅದು ಅವ್ರ ಆಧಾರ್ ಕಾರ್ಡ್ ಅಂತ ಕನ್ಫರ್ಮ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೇಸ್ ಓಪನ್ ಆಗುತ್ತೆ. ಈ ಥರ ಫೇಸ್ ಓಪನ್ ಆಗಿಂದ ಫೇಸ್ನ ಕರೆಕ್ಟ್ ಕ್ಯಾಪ್ಚರ್ ಮಾಡ್ಕೋಬೇಕು. ಗ್ರೀನ್ ಬಂದಾಗ ಅವರು
ವಾಯ್ಸನ್ನ ಬ್ಲಿಂಕ್ ಮಾಡಬೇಕು, ಕಣ್ಣುಗಳನ್ನು ಬ್ಲಿಂಕ್ ಮಾಡ್ಕೋಬೇಕು. ಬ್ಲಿಂಕ್ ಮಾಡಿದರೆ ಒಂದೆರಡು ಸತಿ ನೆಟ್ವರ್ಕ್ ಇದ್ದರೆ ತೊಗೊತೈತಿ, ಇಲ್ಲಾಂದ್ರೆ ಒಂದೊಂದು ಸತಿ ತೊಗೊಳಲ್ಲ. ಬ್ಲಿಂಕ್ ಮಾಡಿಸ್ಬೇಕು 2 ಸರಿ. ಬ್ಲಿಂಕ್ ಮಾಡಿಂದ ಈ ಥರ ಸರ್ಚ್ ಆಗುತ್ತೆ. ಸರ್ಚ್ ಆಗಿಂದ ಆಟೋಮೆಟಿಕ್ ಕೆಳಗಡೆ ಓಕೆ ಅಂತ ಬರುತ್ತೆ. ಈ ಥರ ವೆರಿಫೈಡ್ ಅಂತ ಬರುತ್ತೆ ನೋಡಿ. ಕೆಳಗಡೆ ರೀಟ್ರೈ ಅಥವಾ ಸೇವ್ ಡೀಟೇಲ್ಸ್ ಅಂತ ಬರುತ್ತೆ. ಆವಾಗ ಸೇವ್ ಅಂತ ಮಾಡ್ಕೋಬೇಕು. ಸೇವ್ ಅಂತ ಮಾಡಿದ್ರೆ ಇಲ್ಲಿ ಗ್ರೀನ್ ಬಂದುಬಿಡ್ತೈತಿ. ಸೇವ್ ಅಂತ ಮಾಡಿದ್ರೆ ಗ್ರೀನ್ ಅಂತ ಬರುತ್ತೆ. ಮತ್ತು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದೇ ಓಪನ್ ಆಗುತ್ತೆ. ಓಪನ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಬ್ಯಾಕ್ ಬರೀಸಿದ ಅದು ಗ್ರೀನ್ ಬಂದರೆ ಮುಗೀತು, ಅಲ್ಲಿಗೆ ಓಕೆ ಅಂತ ಅರ್ಥ. ಮತ್ತು ಬ್ಯಾಕ್ ಬಂದು ಬೇರೆಯವ್ರದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇದೇ ಥರ ಎಲ್ಲರದು KYC ಮಾಡಿ. ಆದರೆ KYC ಮಾತ್ರ ಕಂಪಲ್ಸರಿ ಮಾಡಲೇಬೇಕು, ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿದೆ. ಇಲ್ಲಾಂದರೆ ನಿಮಗೆ ಪಂಚಾಯತಿ ಒಳಗೆ ಏನೂ ಸೌಲಭ್ಯ ಸಿಗಲ್ಲ. ಹಾಗಾಗಿ ಕಂಪಲ್ಸರಿ KYC ಪ್ರತಿಯೊಬ್ಬರದು ಮಾಡಿಸಿ. ಯಾರ್ಯಾರ್ದು ಜಾಬ್ ಕಾರ್ಡ್ ಇದೆ ಪ್ರತಿಯೊಬ್ಬರದು KYC ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.